ಈಗ ನಿಮ್ಮ ಮುಂದೆ ನಾಟಕ ಬೆರಳುಗಳು. ನಡೆಯುವಂತಹ ಘಟನೆ. ಅಣ್ಣ ತಮ್ಮಂದಿರ ನಡುವೆ ನಾನು ಹೆಚ್ಚು, ಇಲ್ಲ ಇಲ್ಲ ನಾನು ಹೆಚ್ಚು ಎಂಬ ಜಗಳ ಹುಟ್ಟುತ್ತದೆ. ಆಗ ಮನೆಯ ಹಿರಿಯ ವ್ಯಕ್ತಿ ಬೆರಳುಗಳು ಎನ್ನುವ ಕಥೆಯ ಮೂಲಕ ಒಗ್ಗಟ್ಟಿನ ಪಾಠ ಹೇಳುತ್ತಾರೆ. ಈಗ ನಿಮ್ಮ ಮುಂದೆ ನಾಟಕ ಬೆರಳುಗಳು. ಬಂತು ರಜೆ ಖುಷಿಯಾತಂತು ರಜೆ ಕುಣಿದು ಬಂತು ರಜೆ ರಜೆ ಬಂತು ರಜೆ ಖುಷಿಯಾತಂತು ರಜೆ ಕುಣಿದು ಬಂತು ರಜೆ ನೀಲಿ ಆಕಾಶದಿಂದ ತೇಲಿ ಬಂತು ಹುಲ್ಲುಗಾವಲಿನಿಂದ ಓಡಿ ಬಂತು ಸರೋವರದ ನೀರಿನಿಂದ ಈಜಿ ಬಂತು ಹುಣಸೆ ಮರದ ನೆರಳಿನಲ್ಲಿ ಆಡಿ ಬಂತು ರಜೆ ಬಂತು ರಜೆ ಖುಷಿಯಾತಂತು ರಜೆ ಕುಣಿದು ಬಂತು ರಜೆ ಬಳ್ಳಿ ಗಿಡ ಪೊದೆಗಳಿಂದ ತೂರಿ ಬಂತು ಉಗ್ರಾಣದಿ ಉಂಡೆಯನ್ನು ಕದ್ದು ಬಂತು ತೆನೆಯೊಡೆದ ಪೈರಿನಲ್ಲಿ ಹಾಡಿ ಬಂತು ನದಿಯ ನೀರ ತೆರೆಗಳಿಂದ ಬಳಕೆ ಬಂತು ರಜೆ ಬಂತು ರಜೆ ಖುಷಿಯಾತಂತು ರಜೆ ಕುಣಿದು ಬಂತು ರಜೆ ಕಳೆದು ಹೋದ ನನ್ನ ಬಾಲ್ಯ ಕಾಯುತ್ತಿರುವ ರಜೆ ಪೀಪಿ ಊದಿ ನನ್ನ ಸೆಳೆವ ಕಿನ್ನರಿಯಂತ ರಜೆ ನನ್ನ ಕಣ್ಣಳತೆಯಲ್ಲೇ ಕುಣಿಯುತ್ತಿರುವ ರಜೆ ನಿನ್ನದಲ್ಲ ನನ್ನದನ್ನು ಹಾಗೆ ಬಂತು ರಜೆ ನನ್ನ ಕಣ್ಣಳತೆಯಲ್ಲೇ ಕುಣಿಯುತ್ತಿರುವ ರಜೆ ನಿನ್ನದಲ್ಲ ನನ್ನದನ್ನು ಹಾಗೆ ಬಂತು ರಜೆ ರಜೆ ಬಂತು ರಜೆ ಬಂದನು ರಜನಾವಿಗೆ ಹಾಯಿ ಬಿಗಿದು ಕುಳಿತ ಗಂಧರ್ವಯಾನಕ್ಕೆ ರಜೆಯ ಹುದಾನಿಯಲ್ಲಿ ಬಿಳಿಯ ಹೂಗಳ ಸುರಿದು ಕುಳಿತು ಕೇಳಲು ನಿನ್ನ ನುಡಿಗಳ ಬಣ್ಣ ತಂದು ನಿನ್ನ ರಜೆಗೆ ರಂಗ ತುಂಬಿದ ರಂಗ ತುಂಬಿದ ರಂಗ ತುಂಬಿದ ರಂಗ ತುಂಬಿದ ನಾಳೆಯಿಂದ ಶಾಲೆ ರಜೆ ಅಂತ ಹೇಳ್ಬಿಟ್ಟು ನೀವೆಲ್ಲ ತುಂಬಾ ಓಡಾಡ್ಬೇಡಿ. ಈ ವರ್ಷ ಬಿಸಿಲು ತುಂಬಾ ಇದೆ. ನಮ್ಮೆಲ್ಲರಿಗೂ ಊರೆಲ್ಲ
ಬಾಪ. ಆಯ್ತಜ್ಜ. ಅಯ್ಯಯ್ಯಯ್ಯೋ, ಅಜ್ಜನಿಗೆ ಒಂದು ಅಲ್ಲೂ ಇಲ್ಲ. ನಮ್ಮ ಅಜ್ಜಿ ಹೆಂಗೆ ನಡೀತಾಳೆ ಗೊತ್ತಾ? ನೋಡ್ರಿ ಹಿಂಗೆ ನಡೀತಾಳೆ. ಕೈಯಲ್ಲಿ ಕೋಲು ಕೋಲು ಸಾಕ್ ನಿಲ್ಸ್ರೋ ನಿಮ್ ಹಾಡು. ಸಮರ್ಥ, ಅಡ್ಗೆ ತಂದೇನಪ್ಪ. ನಿನ್ನ ಮುದ್ದಿನ ಮೊಮ್ಮಗ ಕಣ. ಸಮರ್ಥ ನಿಮ್ಮ ಅಪ್ಪ ಬರ್ತೀನಿ, ನಾವೆಲ್ಲರೂ ಆಮೇಲೆ ಬರ್ತೀವಿ. ಬನ್ನಿ 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 ಬನ್ನಿ. ಹೇಳಿದೊಂದು ಕೆಲಸ ಸರಿಯಾಗಿ ಮಾಡೋದಿಕ್ ಬರೋದಿಲ್ಲ, ಟೈಮಿಗೆ ಸರಿಯಾಗಿ ದುಡ್ಡು ಮಾತ್ರ ಕೇಳ್ತೀಯ. ಮೂರ್ಖ ನೀನು. ನನಗಿರುವ ಬುದ್ಧಿಯಲ್ಲಿ ನಾನು ಆದಷ್ಟು ಮಾಡೀನಿ, ಪ್ರತಿಯೊಂದಕ್ಕೂ ಬೈಬೇಡ. ಏನೋ ಮಾಡಿದ್ಯಾ? ಒಂದ್ ಕೆಲಸ ಎಲ್ಲ ಕಾರ್ಯ ಎಲ್ಲ ತಿಂದಿ ಮನೇಲಿ ಖಾಲಿ ಬಿದ್ದಿರ್ತೀಯ. ಒಂದ್ ಕೆಲಸ ಸರಿಯಾಗಿ ಮಾಡೋದಿಕ್ ಬರೋದಿಲ್ವಾ ನಿನ್ಗೆ? ಏನೋ ನೀನ್ ಒಬ್ನ ನಮ್ಮನ್ನ ದುಡ್ದಿ ಸಾಕ್ತಾ ಇರೋ ತರ ಮಾತಾಡ್ತಿದ್ಯಾ. ನೀನ್ ಒಬ್ನಿಂದ ಮಾತ್ರ ಈ ಮನೆ ನಡೀತಾ ಇಲ್ಲ. ನನ್ನೊಬ್ಬನಿಂದಲೇ ಮನೆ ನಡೀತಿರೋದು. ನಾನ್ ದುಡ್ಡು ತಂದು ಹಾಕಿದ್ರೆ ಮಾತ್ರ ಈ ಮನೆ ನಡೆಯೋದು. ನಿನಗೆ ದುಡಿಯೋದ್ ಮಾತ್ರ ಗೊತ್ತಿರೋದು. ಮನೆಯ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾನ್ ನೋಡ್ಕೊಳ್ತಾ ಇರೋದ್ರಿಂದ ನೀನ್ ಅಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡ್ತಿದ್ಯಾ. ಏನ್ ನೋಡ್ಕೋತಾ ಇದೀಯಾ? ಹೇಳಿದ ಕೆಲಸ ಸರಿಯಾಗಿ ಮಾಡೋದಿಕ್ ಬರೋದಿಲ್ಲ. ದುಡ್ಡು ನೀರ್ನ ಖರ್ಚು ಮಾಡೋದ್ ಮಾತ್ರ ಗೊತ್ತು ನಿನಗೆ. ನಾನೊಬ್ಬ ದುಡಿದ್ರೆ ಗೊತ್ತಾಗತ್ ನಿಮ್ಗೆಲ್ಲ. ನೀನ್ ದುಡಿಯೋದೇ ಇದ್ರು ನಮ್ ಜೀವನ ನಮಗ್ ನೋಡ್ಕೊಳ್ಳೋದು ಗೊತ್ತಿದೆ. ನಾನು ಇಲ್ಲಿದ್ರೆ ಚೆನ್ನಾಗಿರ್ತೀಯಾ? ಈ ಮನೆ ಎಲ್ಲಾ ಜವಾಬ್ದಾರಿ ನೋಡ್ಕೋತೀಯಾ? ಹಾಗಿದ್ರೆ ನಿನ್ ಜೀವನ ನೀನ್ ನೋಡ್ಕೊ. ಮನೆಯಿಂದ ಹೊರಗ್ ನಡಿ. ನಾನು ಹೋದ್ರೆ ಅವಾಗ ಗೊತ್ತಾಗತ್ತೆ ನನ್ ಬೆಲೆ. ಚಿಕ್ಕಪ್ಪ, ಹೋಗ್ಬೇಡಿ ಚಿಕ್ಕಪ್ಪ. ಅಪ್ಪ, ಅಪ್ಪ, ಚಿಕ್ಕಪ್ಪ ಮನೆಗೆ ಕಳ್ಸ್ಬೇಡಿ. ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಕೂತ್ಕೊಳ್ಳಿ. ಅಜ್ಜ, ಅಜ್ಜ, ನೀವೇನಾದ್ರೂ ಹೇಳು ಅಜ್ಜ. ಇಲ್ಲ ಅಲ್ಲಿ. ನೀವಿಬ್ರು ನಾನು ಹೆಚ್ಚು ನೀನ್ ಕಡಿಮೆ ಜಗಳಾಡ್ತಿದ್ರೆ ನಮ್ ಕುಟುಂಬ ಒಂದಾಗಿರೋದು ಹೆಂಗೆ? ಒಂದ್ ಕುಟುಂಬದಲ್ಲಿ ನಾನು ಹೆಚ್ಚು ನೀನ್ ಕಡಿಮೆ ಅನ್ನೋ ಮಾತು ಯಾವತ್ತೂ ಬರಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸಣ್ಣ ಸಣ್ಣ ವಿಷಯನ ದೊಡ್ಡ ಮಾಡಬೇಡ್ರಿ. ಬನ್ನಿ, ಒಗ್ಗಟ್ಟಿನ ಕುರಿತು ನಿಮ್ಗೊಂದು ಕತೆ ಹೇಳ್ತೀನಿ. ತಾತ, ತಾತ, ಕಥೆನಾ? ಹ್ಞೂ ಮಕ್ಕಳೇ, ಸಮರ್ಥ ಹೋಗಿ ಕೋಲ್ ತಗೊಂಬ. ಆಯ್ತಜ್ಜ. ತಗೋ. ಸಮರ್ಥ, ಈ ಕೋಲ್ ಹೆಂಗ್ ತಗೊಂಬಂದೆ? ಅಜ್ಜ ನಿನಗೆ ಅಷ್ಟು ಗೊತ್ತಿಲ್ವಾ? ಈ ಕೈಯಿಂದ. ಕೈಯಿಂದ ಅಂದ್ರೆ? ಅಜ್ಜ ನಿನಗೆ ಅಷ್ಟು ಗೊತ್ತಿಲ್ವಾ? ಪೆದ್ದ ಬಿಡು ನೀನು. ಈ 5 ಬೆರಳುಗಳನ್ನ ಈ ತರ ಒಟ್ಟಿಗೆ ಸೇರಿಸಿ ತಗೊಂಡ್ ಬಂದೆ. ಈ 5 ಬೆರಳನ್ನ ನೋಡು. ಒಂದು ಸಣ್ಣ, ಒಂದು ದಪ್ಪ, ಒಂದು ಉದ್ದ, ಇನ್ನೊಂದು ಎಲ್ಲಕ್ಕಿಂತ ಎತ್ತರ. ಈ 5 ಬೆರಳನ್ನ ಒಟ್ಟಿಗೆ ಸೇರಿಸಿದ್ರೆ ಮಾತ್ರ ನಮ್ಮ ಕೈ ಕೆಲಸ ಆಗೋದು. ಬನ್ನಿ
ಬೆರಳುಗಳ ಕುರಿತು ನಿಮ್ಗೊಂದು ಕತೆ ಹೇಳ್ತೀನಿ. ಒಂದ್ಸಾರಿ ಏನಾಯ್ತಂತಂದ್ರೆ, ಯಾರು ಬಂದೇ ಇಲ್ಲ. ನಾನು ಅಷ್ಟೇ ಬಂದಿದ್ದು. ಹಲೋ ಬಾಯ್ಸ್, ಯಾವ ಮಾಡ್ತಿದ್ದೀರಾ? ಜಲ್ದಿ ಬನ್ನಿ. ಯಾರೋ ದಂಗೋಳು ಬರ್ತಿರೋದು. ಯಾವ್ದಾದ್ರು ದವ್ವ? ಯಾವ್ದೋ ಫಾರಿನ್ ದವಾನೆ ಇರ್ಬೇಕು. ಸೌತ್ ಇಂಡೀಸಾ, ವೆಸ್ಟ್ ಇಂಡೀಸಾ? ವೆಸ್ಟ್ ಇಂಡೀಸ್ ಅಲ್ಲ, ಅದು ಸೌತ್ ಆಫ್ರಿಕಾ. ಯಾವ್ದೋ ಒಂದು. ನಾನು ಹೇಳೋದೆಲ್ಲ ನಿಜ. ನಾನು ಹೇಳೋದ್ ಕೇಳಿ, ಉತ್ತರಾಗೆ. ನೀನ್ ಬರೋದಾದ್ರೆ ಎಲ್ಲರಿಗಿಂತಲೂ ಮಿಗಿಲು ನಾನೇ ಹಿರಿಯ ಬೆರಳು. ತೋರು ಬೆರಳು ನಾನು, ನನಗಿಲ್ಲ ಸೋಲು. ನಾನೆಲ್ಲರಿಗಿನ ಮಿಗಿಲು, ನಡು ಬೆರಳು ನಾನು, ಯಾರ ಹಂಗೇನು ಎಂಬ ಹೆಮ್ಮೆ ನನ್ನದು. ಉಂಗುರದ ಬೆರಳು ಎಂದೆಂದ ಜನರು ಮಗಳೂರ ನನ್ನನ್ನು. ಕಿರು ಬೆರಳು ಹಚ್ಚು, ಎಲ್ಲರಿಗೂ ಮೆಚ್ಚು. ನೀನೀಗ ಬಾಯಿ ಮುಚ್ಚು. ಸಾಕು ಸಾಕು ಎಂದು ಅತಿಯಾಯ್ತು. ನಾನು ಹೆಬ್ಬೆರಳು, ನಮ್ಮ ಐವರಲ್ಲಿ ನಾನೇ ದೊಡ್ಡವನು. ನೀವೆಲ್ಲರೂ ನನಗೆ ಗೌರವ ಕೊಡಬೇಕು. ಓಹೋ,
ಭಾರಿ ದೊಡ್ಡವನು. ಎಷ್ಟು ಉದ್ದ ಇದ್ದಾನೆ. ಈ ಕುಳ್ಕುಂಬಳಕಾಯಿಗೆ ಗೌರವ ಕೊಡ್ಬೇಕಂತೆ, ಗೌರವ. ಹಂಗ್ ನೋಡಿದ್ರೆ ನಾನಿದ್ದೀನಿ ತೋರ್ ಬೆರಳು. ನಾನು ಇವನ್ಕಿನ್ನ ಎತ್ತರನೂ ಇದ್ದೀನಿ, ದಪ್ಪನೂ ಇದ್ದೀನಿ. ಹಾಗಾಗಿ ನೀವೆಲ್ಲ ನನಗೆ ಗೌರವ ಕೊಡ್ಬೇಕು. ಎಲ್ಲ ಸೀದೋಗಿರೋ ವಾಸನೆ ಬರ್ತಿದೆಯಲ್ಲ. ನಾನಿದ್ದೀನಿ ನಡು ಬೆರಳು. ನಮ್ಮ ಐವರಲ್ಲಿ ನಾನೇ ಎತ್ತರ ಇರೋದು. ಹಾಗಾಗಿ ನೀವೆಲ್ಲರೂ ನನಗೆ ಗೌರವ ಕೊಡ್ಬೇಕು. ಎಲ್ಲ ಯಾಕೆಂದ್ರೆ ಜಗಳ ಇಡ್ತಿಲ್ಲ ಅಪ್ಪ. ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಹೋಗಿ ಕೇಳ್ರಿ. ಯಾರು ಶೇಖರ್ ಬಾಬಾ ಬಂದಿದ್ನಲ್ಲ ಅಳ್ಳಾಡ್ಸ್ಕಂತ ಅಂತ ಹೋಗಿ ಕೇಳ್ರಿ. ಹೇಳಿದ್ರೆ ಹೇಳ್ತಾರೆ ಉಂಗ್ರದ ಬೆರಳು ಎಷ್ಟು ಶ್ರೇಷ್ಠ ಅಂತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಯ್ಯೋ ಅಯ್ಯೋ ರಾಮ್ ರಾಮ, ಯಾಕೆ ಕೂಗಾಡ್ತಿದ್ದೀರಪ್ಪ? ಚಿಕ್ಕವರೇ ಚಂದ ಅಂತ ಹೇಳ್ತಾರೆ, ಅದ್ರಲ್ಲೂ ನಾನು ಕಿರುಬೇಳು. ಎಷ್ಟು ಚಂದ ಇದ್ದೀನಿ. ಮೈದು ಜನರಲ್ಲಿ ನಾನೇ ತುಂಬಾ ಚೆನ್ನಾಗಿರೋದು ಅಂತ ಎಲ್ರಿಗೂ ಗೊತ್ತು. ನಾನ್ ಚಂದ ಇರೋದು ನೀನಲ್ಲ. ನೀನೇನ್ ಚೆನ್ನಾಗಿದ್ಯಾ? ಏಯ್! ನೀನೇನ್ ಚೆನ್ನಾಗಿದ್ಯಾ? ಉಳ್ಕೊಂಡೆ. ನೀನೇನ್ ಉಳ್ಕೊಂತೀಯ? ನನ್ನ ಪಕ್ಕದಲ್ಲೇ ಇರ್ತೀಯ. ನೋಡ್ತೀನಿ. ಲೋ ತಮ್ಮಂದಿರ, ಹೀಗೆ ನಾವು ಜಗಳ ಆಡೋದರಿಂದ ಏನು ಉಪಯೋಗ ಇಲ್ಲ. ಯಾರಾದರೂ ಒಬ್ರು ಬುದ್ಧಿಯನ್ನು ಕರೆದು ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳೋಣ. ಯಾರು ಹೆಚ್ಚು ಅಂತ ಅವರೇ ನಿರ್ಧಾರ ಮಾಡ್ಲಿ. ಏನಂತೀರಾ? ಆಗ್ಬೋದು. ನನ್ನ ಪ್ರಕಾರ ಕಿವಿರಾಯರು ನಮ್ಮ ನ್ಯಾಯಾಧೀಶರಾಗ್ಬೇಕಂತ ನನಗನ್ಸುತ್ತೆ. ಯಾಕಂದ್ರೆ ನಮ್ಮ ಮಾತನ್ನ ಸಮಾಧಾನವಾಗಿ ಕೇಳಿ ಸಮಾಧಾನವಾಗಿ ಯೋಚಿಸಿ ನಮಗೆ ಯಾರು ಹೆಚ್ಚು ಅಂತ ತೀರ್ಪು ಕೊಡ್ತಾರೆ. ಖಂಡಿತ ಇಲ್ಲ, ಕಿವಿರಾಯ ನ್ಯಾಯಾಧೀಶ ಆಗ್ಬಾರ್ದು. ಯಾಕೆ ಗೊತ್ತಾ? ನಮ್ಮ ಹೆಬ್ಬೆಳಣ್ಣ ಮತ್ತು ತೋರ್ಬೆಳಣ್ಣ ಕಿವಿರಾಯಣ್ಣನನ್ನು ತಿರುಚಿ ನಮ್ಮ ಹೆಬ್ಬೆಳಣ್ಣ ಮತ್ತು ತೋರ್ಬೆಳಣ್ಣ ಅನ್ಕೊಂಡ್ರೆ ಕಿವಿರಾಯಣ್ಣನಿಗೆ ಭಯ. ಸುಮ್ಮನೆ ಡೈಲಾಗ್ ಹೇಳ್ಬೇಕು. ನನ್ನ ಪ್ರಕಾರ ಮನುಷ್ಯನ ಮುಖಭಾಗದಲ್ಲಿ ಸರ್ವಶ್ರೇಷ್ಠ ಅಂಗ ಅಂದ್ರೆ ಅದು ಕಣ್ಣು. ಎಲ್ಲವನ್ನು ಕಣ್ಣಾರೆ ನೋಡಿ ವಿಮರ್ಶೆ ಮಾಡಿ ತೀರ್ಪು ಕೊಡ್ತಾರಂತ ನನಗನ್ಸುತ್ತೆ. ನಡುಬೇಡ, ನೀನ್ ಹೇಳಿದ್ದನ್ನು ನಾನು ಒಪ್ಪುವುದಿಲ್ಲ. ಏಕೆಂದ್ರೆ ಕಣ್ಣಪ್ಪನವರಿಗೆ ತಾವು ನೋಡಿದ್ದಲ್ಲ ಅಷ್ಟೇ ಸತ್ಯ ಅನ್ನುವ ಭ್ರಮೆ. ಅದು ಅಲ್ಲದೆ ಅವರಿಗೆ ಎಡಕ್ಕೆ ಒಂದು ಬಲಕ್ಕೆ ಒಂದು ಹೀಗೆ ಎರಡು ದೃಷ್ಟಿ ಬೇರೆ. ಅದು ಅಲ್ಲದೆ ಅವರ ಬಳಿ ಒಂದೇ ಉತ್ತರ ಬರಲು ಕಷ್ಟವಾಗುತ್ತದೆ. ಒಂದು ಸಣ್ಣ ಧೂಳನ್ನು ತಕೊಳ್ಳಲು ಭಯ ಪಡ್ತಾರೆ. ಈ ತರ ಭಯ ಪಡೋರು ಹೇಗೆ ನ್ಯಾಯ ಕೊಡಲು ಸಾಧ್ಯ? ನನಗನ್ಸುತ್ತೆ ಮೂಗಣ್ಣನವರೇ ಸರಿಯಾದ ನ್ಯಾಯಾಧೀಶರಂತ. ಉಂಗ್ರದ ಬೆರಳಣ್ಣ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ಮೂಗಣ್ಣನವರಿಗೆ ಬರೀ ತಲೆ ತುಂಬಾ ಜಂಬ. ಹಾಗೂ ಸ್ವಲ್ಪ ಮಳೆ ಆದರೂ ಕೂಡ ಅಕ್ಷಿ ಅಂತ ತಿಂತಾರೆ. ಸ್ವಲ್ಪ ಧೂಳೋದರೂ ಸಾಕು ಅಕ್ಷಿ ಅಂತ ತಿಂತಾರೆ. ಹಾಗೂ ಅವರು ಸೀನಿ ಸುಸ್ತಾಗುವ ಪ್ರಾಣಿ ಬೇರೆ. ಇಂಥವರನ್ನು ನಮ್ಮ ನ್ಯಾಯಾಧೀಶರನ್ನಾಗಿ ಮಾಡಬೇಕಾ? ನನಗೆ ಯಾಕೋ ನಾಲಿಗೆ ರಾಯರನ್ನು ನಮ್ಮ ನ್ಯಾಯಾಧೀಶರನ್ನಾಗಿ ಮಾಡಬೇಕು ಅನ್ಸುತ್ತೆ. ಏಕೆಂದ್ರೆ ಅವರು ತುಂಬಾ ಚುರುಕು ಬುದ್ಧಿ ಉಳ್ಳವರು. ನಮ್ಮ ಕಷ್ಟಗಳನ್ನೆಲ್ಲ ಆಲಿಸಿ ಅವರು ನಮಗೆ ನ್ಯಾಯ ದೊರಕಿಸ್ತಾರೆ. ಏನಂತೀರಾ? ಆಯ್ತು ಕಿರುಬೆರಳು, ನೀ ಹೇಳಿದ ಹಾಗೆ ಆಗ್ಲಿ. ನಮ್ಮ ನಾಲಿಗೆರಾಯರನ್ನ ನ್ಯಾಯಾಧೀಶರಾಗಿ ಮಾಡೋಣ. ಏನಂತೀರಾ? ನಾಲ್ಗರಾಯರೇ, ಓ ನಾಲ್ಗರಾಯರೇ, ಸ್ವಲ್ಪ ಬಿಡು ಮಾಡ್ಕೊಂಡು ಈ ಕಡೆ ಬರ್ತೀರಾ? ಊಟ ಮಾಡ್ತಾ ಇದೀನಿ, ಸ್ವಲ್ಪ ತಾಳ್ಮೆ ಇರ್ಲಿ. ನಾಲಿಗೆ ರಾಯರೇ ಬಾಯನ್ನು ತೆರೆದು ಬನ್ನಿ. ನಾಲಿಗೆ ರಾಯರೇ ಬಾಯನ್ನು ತೆರೆದು ಬನ್ನಿ. ನಮ್ಮ ಜಗಳವ ಆಲಿಸಿ ನ್ಯಾಯ ಕೊಡಿಸಲು ಬನ್ನಿ. ನಮ್ಮ ಜಗಳವ ಆಲಿಸಿ ನ್ಯಾಯ ಕೊಡಿಸಲು ಬನ್ನಿ. ನಾಲ್ಗೆರಾಯರಿಗೆ ಈ ಕರ್ದ್ರೆ ಬರೋದಿಲ್ಲ. ಅವ್ರಿಗೆ ತಿಂಡಿ ಅಂದ್ರೆ ಪಂಚ ಪ್ರಾಣ. ತಿಂಡಿಗಳ ಹೆಸರು ಕರ್ದ್ರೆ ಮಾತ್ರ ಬರೋದವ್ರು. ಓ ನಾಲ್ಗರಾಯರೇ, ಸ್ವಲ್ಪ ಇಲ್ಲಿ ಕೇಳ್ತೀರಾ? ಪೂರಿ ಪಲಾವ್ ಮೈಸೂರು ಪಾಕು ಬಿಸಿ ಬಿಸಿ ಆಲೂ ಬೋಂಡ. ಪೂರಿ ಪಲಾವ್ ಮೈಸೂರು ಪಾಕು ಬಿಸಿ ಬಿಸಿ ಆಲೂ ಬೋಂಡ. ಆಲೂ ಬುಂದಿಗೆ ಕಟ್ಟೆಯ ಮೇಲೆ ನೀವು ಬರೆದಿರುವ ಗಂಟ. ಆಲೂ ಬುಂದಿಗೆ ಕಟ್ಟೆಯ
ಮಂಡೆ ಸರಿ ಇಲ್ಲದವರು. ನಂಗೆ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬೀಳೋಣ ಕೂಡ. ಈಗ ನಾನು ಕರೆದ ವಿಷಯ ಹೇಳಿ. ನಾಲ್ಗೆರೆ, ನಮ್ಮ ಮಧ್ಯದಲ್ಲಿ ಯಾರು ಹೆಚ್ಚು ಯಾರು ಸಣ್ಣರು ಅಂತ ಜಗಳ ನಡೀತಿದೆ. ಅದನ್ನು ಪರಿಹರಿಸುವ ನ್ಯಾಯಾಧೀಶರಾಗಬೇಕು ನೀವು. ಅಷ್ಟೇ ತಾನೇ, ಯಾನೇ ನ್ಯಾಯಾಧೀಶ ಇದೇ ಕೋರ್ಟು. ಅದನ್ನ ತಿಳ್ಕೊಂಡು ನಿಮ್ ದೂರ್ಗಳನ್ನು ಹೇಳಿ. ನ್ಯಾಯಾಧೀಶರೇ, ದಯವಿಟ್ಟು ಅಳಿಸಬೇಕು. ನಾವು 5 ಬೆರಳುಗಳು ಇಷ್ಟು ದಿನ ಅಣ್ಣ ತಮ್ಮಂದಿರಾಗಿ ಒತ್ತಾಗಿರುತ್ತಿದ್ವಿ. ಇವತ್ತು ಯಾಕೋ ಏನೋ ನಮ್ಮಲ್ಲಿ ಜಗಳದಲ್ಲಿ ಜಟಾಪತಿ ಶುರು ಆಯಿತು. ನಾನು ಹೆಬ್ಬೆರಳು, ನಮ್ಮ 5ರಲ್ಲಿ ನಾನೇ ದೊಡ್ಡವಂತ ಹೇಳ್ತಾ ಇದ್ದೆ. ಯಾಕೆಂದರೆ ನನ್ನ ಸಹಾಯ ಇಲ್ಲದೆ ಮಿಕ್ಕ 4ರಿಂದ ಯಾವ ಕೆಲಸ ಆಗೋದಿಲ್ಲ. ಅದರಲ್ಲೂ ನಾನು ದಪ್ಪನಾಗಿ ಬಲಶಾಲಿಯಾಗಿನಿ ಅಂತ ನನ್ನ ಅಭಿಪ್ರಾಯ. ನ್ಯಾಯಾಧೀಶರೇ, ಮಹಾಸ್ವಾಮಿ, ಇವನು ಯಾವ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ. ಹೆಬ್ಬೆರಳು ಪ್ರಯೋಜನ ಇಲ್ಲ ಅಂತಾನೆ ಏಕಲವ್ಯ ಖಚಾಕ್ ಖಚಾಕ್ ಅಂತ ಕತ್ತರಿಸಿ ಬಿಸಾಕಿದ್ದು. ನಾನಿದ್ದೀನಿ ತೋರ್ ಬೆರಳು. ಯಾರಾದ್ರೂ ಶತ್ರುಗಳು ಎದುರುಗಡೆ ಬಂದ್ರೆ ನಾನು ಎದ್ದು ನಿಂತು ಹುಷಾರ್ ಅಂತ ಕೂಗಿದ್ರೆ ಗಡ 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 ನಡ್ಗೋಗ್ಬಿಡ್ತಾರೆ. ಹಾಗಾಗಿ ನಾನು ಎಲ್ಲರಿಗಿನ್ನ ಹೆಚ್ಚು ಅನ್ನೋದಕ್ಕೆ ಬೇರೆ ಸಾಕ್ಷಿನೇ ಬೇಕಾದ್ರೆ ನ್ಯಾಯಾಧೀಶರೇ. ನೋಡಿ ಮಹಾಸ್ವಾಮಿ, ಬೊಗಳೆಬಾಯಿ ಭೀಮಣ್ಣ ಅಂದ್ರೆ ಅದು ನಮ್ಮ ತೋರ್ಬಾಳಣ್ಣ. ಆರ್ಡರ್, ಇದು ಕೋರ್ಟ್, ಗಲಾಟೆ ಮಾಡ್ಕೊಡ್ದು. ಮುಂದುವರಿಸಿ. ನೋಡಿ ಮಹಾಸ್ವಾಮಿ, ಕಣ್ಣಿರೋರಿಗೆಲ್ಲ ಕಾಣಿಸುತ್ತೆ. ನಮ್ಮ 5ರಲ್ಲಿ ನಾನೇ ಎತ್ತರ ಇರೋದು. ಅದು ಅಲ್ಲದೆ ನನ್ನ ಎಡಕ್ಕೆ 2, ಬಲಕ್ಕೆ 2, ನಡುವೆ ನಾನು. ಸ್ವತಃ ದೇವರೇ ನಿರ್ಧಾರ ಮಾಡಿದ್ದಾನೆ ನಾನೇ ಶ್ರೇಷ್ಠ ಅಂತ. ಇನ್ನು ಇದಕ್ಕಿಂತ ಹೆಚ್ಚು ಹೇಳುವ ಅಗತ್ಯ ಇಲ್ಲ ಮಹಾಸ್ವಾಮಿ. ಇದು ಕೋರ್ಟು, ನೀವು ಬೇರೆಯವ್ರನ್ನ ಹೀಯಾಳಿಸೋ ಹಾಗಿಲ್ಲ. ನ್ಯಾಯಾಧೀಶರು ಅಪ್ಪಣೆ ಕೊಟ್ಟ ಹಾಗೆ ನಾನು ಯಾರನ್ನು ಹೀಯಾಳಿಸುವುದಿಲ್ಲ. ನೀವೇ ಸ್ವತಃ ನನ್ನನ್ನು ಎಲ್ಲರಿಗಿಂತ ಹೆಚ್ಚು ಶ್ರೇಷ್ಠ ಅಂತ ತೀರ್ಮಾನಿಸುತ್ತೀರಿ ಅಂತ ನನಗೆ ಗೊತ್ತು. ಸ್ವಾಮಿ, ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ನನ್ನಲ್ಲಿ ಚಿನ್ನದ ಉಂಗುರವನ್ನು ಹಾಕಿದ್ದಾರೆ. ಅದಕ್ಕೆ ನನ್ನನ್ನ ಉಂಗುರದ ಬೆರಳು ಅನ್ನುತ್ತಾರೆ. ಎಲ್ಲರಿಗಿಂತ ನಾನೇ ಶ್ರೇಷ್ಠ ಅಂತ ಗೊತ್ತಿರುವುದರಿಂದಲೇ ನನಗೆ ಈ ಗೌರವ. ಮಹಾಸ್ವಾಮಿ ನ್ಯಾಯಾಧೀಶರಿಗೆ ನನ್ನ ನಮಸ್ಕಾರಗಳು. ನಾನು ಕಿರುಬೆರಳು, ತುಂಬ ಚಿಕ್ಕವನು. ನಮ್ಮ ಹೆಬ್ಬೆರಳಿನ ಹಾಗೆ ದಪ್ಪನೂ ಇಲ್ಲ, ತೋರ್ಬೆರಳಿನ ಹಾಗೆ ದರ್ಪನೂ ಇಲ್ಲ, ನಮ್ಮ ನಡುಬೆರಳಿನ ಹಾಗೆ ಎತ್ತರನೂ ಇಲ್ಲ. ಹಾಗೆ ನನ್ನ ಪಕ್ಕದವನ ಹಾಗೆ ಚಿನ್ನದ ಉಂಗುರವನ್ನು ಹಾಕ್ಕೊಂಡಿಲ್ಲ. ಆದ್ರೆ ಆರ್ಡರ್, ಇದು ಕೋರ್ಟು, ಗಲಾಟೆ ಮಾಡ್ಕೊಡ್ದು. ಮಹಾಸ್ವಾಮಿ ನ್ಯಾಯಾಧೀಶರೇ, ಅಕಸ್ಮಾತ್ ನಮ್ಮೆಲ್ಲರ ಮುಂದೆ ದೇವರು ಪ್ರತ್ಯಕ್ಷ ಆದ ಅಂತ ಇಟ್ಕೊಳ್ಳಿ. ಆಗ ಎಲ್ಲರೂ ಕೈ ಜೋಡಿಸಿ ನಮಸ್ಕರಿಸುತ್ತಾರೆ, ಹೌದಾ ಇಲ್ವಾ? ಆಗ ದೇವರ ಕಣ್ಣಿಗೆ ಮೊದಲು ಕಾಣಿಸುವುದೇ ನಾನು. ಹಾಗಾಗಿ ನಾನೇ ಶ್ರೇಷ್ಠ ಎಂದು ಹೇಳಿಕೊಳ್ಳುತ್ತೇನೆ. ಇಷ್ಟೊತ್ತು ಎಲ್ಲಾ ಬೆರಳುಗಳ ವಾದ ವಿವಾದ ಕೇಳಿದು ಆಯ್ತು. ಹೆಬ್ಬೆರಳಿಗೆ ಶಕ್ತಿ, ತೋರ್ಬೆರಳಿಗೆ ದರ್ಪ, ಮಧ್ಯದ ಬೆರಳಿಗೆ ಗಾಂಭೀರ್ಯ, ಉಂಗುರದ ಬೆರಳಿಗೆ ಸೌಂದರ್ಯ ಮತ್ತು ಕಿರುಬೆರಳಿಗೆ ವಿನಯ. ಹೀಗೆ ಎಲ್ಲಾ ಬೆರಳುಗಳಿಗೂ ಬೇರೆ ಬೇರೆ ಗುಣಗಳು ಇವೆ. ಈ ಎಲ್ಲಾ ಬೆರಳುಗಳು ಒಂದಾದರೇನೆ ಶ್ರೇಷ್ಠತೆ ಬರುವುದು. ಅದಕ್ಕೆ ನಿಮ್ಮಲ್ಲಿ ಹೆಚ್ಚು ಕಡಿಮೆ ಎನ್ನುವ ಪ್ರಶ್ನೆನೇ ಬರುವುದಿಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ದುಡಿಯಬೇಕು. ನೀವೆಲ್ಲ ಒಗ್ಗಟ್ಟಾಗಿ ಇದ್ದರೇನೆ ಶ್ರೇಷ್ಠತೆ ಬರುವುದು. ನೀವೆಲ್ಲ ಒಗ್ಗಟ್ಟಾಗಿ ಕೂಡಿ ಬಾಳಬೇಕು ಎಂದು ಈ ನ್ಯಾಯಾಲಯ ತೀರ್ಪು ನೀಡುತ್ತದೆ. ನಾವು
ಮಕ್ಕಳೇ, ನಿಮ್ಗೆಲ್ಲ ಕತೆ ಇಷ್ಟ ಆಯ್ತಾ? ಇದರಿಂದ ಏನ್ ತಿಳಿತ್ ನಿಮಗೆ? ಹಾ, ನಾವು ಈ ಬೆರಳುಗಳ ತರ ಒಗ್ಗಟ್ಟಾಗಿದ್ರೆ ಮಾತ್ರ ನಮ್ಮ ಕುಟುಂಬ ಯಶಸ್ಸು ಗಳಿಸಕ್ ಸಾಧ್ಯ. ಹೌದು, ಹಾಗೂ ನಾವು, ನೀವು ಅಲ್ಲಿ ಕೊನೆಯಲ್ಲಿ ಕೂತಿರೋರು, ಇಲ್ಲಿ ಮುಂದೆ ಕೂತಿರೋರು, ಅಲ್ಲಿ ಡೋರ್ ಹತ್ರ ಮಾತಾಡ್ಕೊಂಡು ನಿಂತಿರೋರು, ಮತ್ತು ಅಲ್ಲಿ ಫೋನ್ ನೋಡ್ತಿರೋರು, ಮತ್ತು ಊಟಕ್ಕೆ ವೇಟ್ ಮಾಡ್ತಿರೋರು, ಮತ್ತು ನಮ್ಮ ದೇಶದ ಎಲ್ಲ ಪ್ರಜೆಗಳು ಒಗ್ಗಟ್ಟಾಗಿ ಇರಬೇಕು. ನಮ್ಮ ಶಕ್ತಿಗಳ ಪ್ರಯೋಜನ ಪಡೆಯಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಕೂಡಿ ಬಾಳಬೇಕು. ನಾಟಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಅಭಿರಾಮ್, ಸಿಂಚನ, ಓಂ, ಗಗನ್ದೀಪ್, ಯಶನ್, ಚಿನ್ಮಯ್, ಚೈತನ್ಯ ಕಗ್ಗಲ್ಗೌಡ್ರು, ಮನ್ವಿತ್, ಸಮರ್ಥ್ PS, ಪ್ರಕೃತ್, ಜಯದೇವ್ ಗಡವರ್ತಿ, ಶ್ರೀನಿಧಿ, ಶಂಕರ್, ಅದ್ವೈತೆ. ಇನ್ನೊಮ್ಮೆ ನಾಟಕ ನೋಡಿದ ಎಲ್ಲರಿಗೂ